ಮತ್ತು ಅಸಮಾಧಾನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಅಪೇಕ್ಷೆ ಪಟ್ಟು ಈ ಸರ್ಕಾರವನ್ನು ತಂದಿದ್ರು, ಏನೋ ಒಂದು ಬದಲಾವಣೆಯನ್ನ ಮಾಡ್ತಾರೆ ಅಂತೇಳಿ. ಅದು ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಅವ್ರಿಗೆ ಬೇಸರ ಇದೆ. ಆ ಒಂದ್ ಕಡೆಗೆ ಫೈನಾನ್ಷಿಯಲ್ ಕೊಲಾಪ್ಸ್ ಆಗಿದೆ, ಬಜೆಟ್ ಅಲೋಕೇಶನ್, ರೆವಿನ್ಯೂ ಕೊಲಾಪ್ಸ್ ಆಗಿದೆ. ಆಮೇಲೆ ಎಲ್ಲದನ್ನೂ ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ಸ್ ಜಾಸ್ತಿ ಇದೆ. ಕಾಂಟ್ರಾಕ್ಟರ್ಸು ಮತ್ತೆ ಡೆವಲಪರ್ಸು ಕರ್ನಾಟಕಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಹೊರಗಡೆಯಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಮ್ಮ ಕರ್ನಾಟಕ ರಾಜ್ಯ ಏನು ಅಗ್ರಮಾನ ಸ್ಥಾನದಲ್ಲಿತ್ತು ಅದು ಕೊಲಾಪ್ಸ್ ಆಗಿದೆ. ಹಾಗಾಗಿ ನಮಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್, ನಮ್ಮಂತ ಮಲೆನಾಡು ಜಾಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಎಲ್ಲ ಕಡೆಯಿಂದನೂ ಯೂನಿಯನ್ ಗೌರ್ಮೆಂಟ್ ಇಂದ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂದ ಎರಡೂ ಕಡೆಯಿಂದನೂ ಕೂಡ ಒಂದು ಹಂತದಲ್ಲಿ ಮಾಡ್ಕೊಂಡಿದ್ರು ಕೂಡ ದ ಪೇಸ್ ಆಫ್ ದ ಟೌನ್ಶಿಪ್ ಮತ್ತೆ ಮಲೆನಾಡು ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ಈ ಬ್ರಿಡ್ಜಿಂಗ್ ಏನ್ ನಡೀತಾ ಇತ್ತು ಅದು ಈ ಪೊಲಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬಹಳಷ್ಟು ಕುಲ್ಗೆಡ್ತಾ ಇದೆ. ಹಾಗಾಗಿ ತತ್ಕ್ಷಣ ಅವರು ಸರ್ಕಾರವನ್ನು ನಡೆಸ್ತಾರೆ ಅಂದ್ರೆ ಕರ್ನಾಟಕದ ಜನತೆಯ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಅವರು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡಬೇಕಿತ್ತು. ಆದ್ರೆ ಅದು ಸ್ವಾರ್ಥಕ್ಕೆ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕುರ್ಚಿ ಕಚ್ಚಾಟ ಅಂತ ಹೇಳಿ ಹೇಳ್ತಾ ಇರ್ತಾರೆ, ಅದು ಸಾಮಾನ್ಯವಾಗಿ ಎಲ್ಲಾ ಪಾರ್ಟಿಯಲ್ಲೂ ಇರ್ತವೆ, ಇರಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದ್ರೆ ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ.